ಯಾಕ ಶಾಂತಕ್ಕ ಮುಖ ಭಾಳ ಸಣ್ಣದಾಗೈತಲ್ಲ? ಅಯ್ಯೋ ಯವ್ವ, ಹಲ್ಲು ಹೊಡ್ತಾ ಅಂದ್ರೆ ಹೊಡ್ತಿತ್ತು. ನಿನ್ನೆ ಮತ್ತು ಚಂಜಿ ಮಠ ಅದ ಕೆಲಸ ಆಗ್ಬಿಡ್ತವ ಯವ್ವ. ತಗ ಹೋಗಿ ಹಲ್ಲಿನ ದವಾಖಾನ್ಯಾಗ ತೋರಿಸ್ಕೊಂಡು ಅವ್ರು ಮತ್ತು ಅದನ್ನೆಲ್ಲ ಪೂರ್ತಿ ಒಗಾಟ್ ಮಾಡಿ ಕ್ಲೀನ್ ಮಾಡಿ ಅದೇನೇ ಸಿಮೆಂಟ್ ತುಂಬಿ ಕಳ್ಸ್ಯಾರಂತ. ಜ್ವರ ಒಂದು ಬಂದ್ಬಿಟ್ಟಿದ್ವಾ ನಿನ್ನೆ. ಜ್ವರಕ್ಕೆ ಅದಕ್ಕೂ ಎಲ್ಲ ಸಮಾಧಾನ ಆಗ್ಲಾರ್ದಂಗಾಗಿ ಮೈ ಎಲ್ಲ ಸುಸ್ತಾದಂಗೆ ಆಗ್ಬಿಟ್ಟತ್ ನೋಡ ಪರಕ್ಕಾಗಿರ್ಜಕ್ಕ. ಅಯ್ಯೋ ದೇವ್ರಿ ಪಾಪ. ನನಗೆ ಗೊತ್ತೇ ಇಲ್ಲ ಶಾಂತಕ್ಕ. ನಾನು ಅದೇ ಅನ್ಕೊಂಡೆ, ಯಾಕೆ ನಮ್ಮ ಶಾಂತಕ್ಕ ಕೆಲಸ ಮುಗಿದಿಂದ ಅಡ್ಡಾಡ್ಕೊಂತ ಬರ್ತಿದ್ಲು, ಬಂದೇ ಇಲ್ಲಲ್ಲ ನಿನ್ನೆ ಅಂತೇಳಿ. ಇವತ್ತು ನಿನ್ನ ಕಡೆನ ಬರತ್ತಿದ್ದೆ, ಪಾರಕ್ ಕಂಡ್ಲ ದಾರ್ಯಾಗ. ಹಂಗೆ ಆಕಿಗೂ ಅಂದೆ, ಯಾಕೆ ಶಾಂತಕ್ಕೆ ಬಂದಿಲ್ಲ ತಡಿವ, ಹೋ ಬೆಟ್ಟ ಬರ್ತೇನೆ ಅಂದೆ. ನಾನು ಬರ್ತೇನೆ ನಡಿ, ಮತ್ತೆ ಯಾಕೆ ಹೌದು ಬೆಟ್ಟಾಗಿಲ್ಲಕ್ಕಿ ಅಂತೇಳಿ ಇಬ್ರು ಬಂದ್ವಿ. ಏನವ ನನ್ನ ಕತ್ತಿ ಒಟ್ಟ ಗತಿ ಗಂಗವನ್ ಕೂಡೇತ ಅನ್ನೋದು ಮಾತ್ರ ಕರೆ ನೋಡತ್ತದ. ತೋ ಪಾಪ, ಈ ಸಿಮೆಂಟ್ ತುಂಬ್ಯಾರಂತ ಅದೇ ದೊಡ್ಡ ಚಿಂತೆ ಆದಂಗ ಆಗ್ಬಿಟ್ಟತವ ನನಗರ ಅತ್ತಾಗ. ಅಲ್ಲಲೇ ಅಡವಿ ಸಿಮೆಂಟ್ ತುಂಬೈತಿ, ಈಗ ಇನ್ನೇನು ಚಿಂತಿಲ್ ತಗೋ. ನೀ ಹೇಳಿದ್ರೆ ಕೇಳವಲ್ಲ ಅಂತ ನನಗೆ ಅದ ತಿಳಿ ಕೆಟ್ಟು ಬಿಡತ್ ನನಗತ್ತಾಗ. ಎದಕ್ಕೆ ಎಷ್ಟು ಹೆದರಾಕತ್ತಿ? ಸಿಮೆಂಟ್ ತುಂಬಿರಿ ಅವಂಗ ಯಾದಿ ಅಂತ ಸಿಮೆಂಟ್ ತುಂಬಿದ್ನ ಏನ ಸುಡ್ಗಾಡ ಅಲ್ಲ. ಇದು ಸಿಮೆಂಟ್ನಾಗ ಭಾಳ ಗಟ್ಟಿ ಆದ ಬರ್ತೈತೆ ಪರಕ. ಸಿಮೆಂಟ್ನಾಗ ಅಲ್ಟ್ರಾಟೆಕ್ನ ಭಾರಿ ಗಟ್ಟಿ ಅಂತಾರಪ್ಪ. ಅಂಬುಜ ಸಿಮೆಂಟ್ ಭಾರಿ ಗಟ್ಟಿ. ಗೊತ್ತನ, ಭಾಳ ವರ್ಷದ್ದದು. ಅಲ್ಲ ಅಲ್ಟ್ರಾಟೆಕ್ ಭಾಳ ವರ್ಷದ್ದೆ, ಯಾವಾಗ ಅಂತ ನಮಗೆ ಗೊತ್ತಿಲ್ಲ. ಅಂಬುಜ ಭಾರಿ ಗಟ್ಟಿನ ಅಂತೇನೆ ನಾನು. ಅದೊಂದು ಇವೆರಡಾಗಿಂದ ಜೆ ಸಿಮೆಂಟ್ ಜೆ ಬಿ ಸಿಮೆಂಟ್ ಯಾವ್ದ ಬರ್ತಿತ್ತಲ್ಲ ಇವತ್ತಾಗ, ಅದು ಹೋಲ್ಬಿಡು. ಒಟ್ಟಿಗೆ ಅಲ್ಟ್ರಾಟೆಕ್ ಗಟ್ಟಿ ಹೋದಿಲ್ಲ. ಡಾಕ್ಟ್ರ್ ಯಾವ್ದು ತುಂಬಿದ್ನ ಏನವ ಸಿಮೆಂಟ್ ಅತ್ತಾಗ. ಮತ್ತು ಒಂದು ಆರಕ್ಕೆ ಅಂದ್ರೆ ಕಿತ್ಕೊಂಡು ಬೀಳುವಂಗೆ ಯಾವ್ದಾರ ತುಂಬಿದ್ನ ಏನಾತಾಗ. ನೀರು ಕುಡೀರಿ ಅಂತ ಹೇಳ್ಯಾನ. ಅದು ಮತ್ತೆ ಗಟ್ಟಿ ಆಗ್ಬೇಕಲ್ಲ ಸಿಮೆಂಟ್. ಈಗ ಮನೆ ಕಟ್ಟಿದ್ದಾದ್ರೆ ನೀರು ಹೊಡೆದು ಗಟ್ಟಿ ಮಾಡ್ತಾರೆ, ಮತ್ತು ನಾವು ನೀರು ಕುಡ್ದಾಗ ಗಟ್ಟಿ ಮಾಡ್ಬೇಕಲ್ಲ ಸಿಮೆಂಟ್ನ. ಅದಕ್ಕವ ಒಂದಿಟ್ಟು ಈಗ ಸದ್ಯಕ್ಕೆ ಅದು ಪೂರ ಎಲ್ಲ ಹಲ್ಲಿ ಗಟ್ಟೆ ಕುಂದ್ರ ಮಟನು. ಆಮೇಲೆ ಇದು ಹೇಳ್ಯಾನ ಈಗ, ಗಟ್ಟಂದು ಶಿವಿಟು ಇಂಥವೆಲ್ಲ ತಿನ್ನಕ್ಕೆ ಹೋಗ್ಬೇಡ್ರಿ ಅಂತೇಳಿ. ಗೊತ್ತನ, ನಾನು ಅಲ್ಲೇ ಕೇಳಿಲ್ಲ ಅವಂಗ, ನೀ ಅಲ್ಟ್ರಾಟೆಕ್ ತುಂಬಾತಿ ನಮ್ಜ ತುಂಬಾಕತ್ತೀರ ಸಿಮೆಂಟ್ ಅಂತೇಳಿ. ಕೇಳ್ಬೇಕ ಶಾಂತಕ, ನೀನು ಹೆಂಗಿತ್ತದ ಕಲರ್ ನೋಡಕ? ಅವ್ನು ಗೊತ್ತಯ್ಯವ ಅಂತೇಳಿ ಬಾಯಿ ತೆಗಿಸಿ ಮನಗಿಸಿದ್ದು. ಬಾಯಾಗ ಒಂದು ಮಷಿನ್ ಇಟ್ಟು ಎಂತದ ಒಂದು ಹಿಂಗೆ ಅಗ್ಗಲಾಗಿ ಬಾಯಿ ಮುಚ್ಚಬಾರ್ದು ಅಂತೇಳಿ. ಅದು ಎಂತ ಸಿಮೆಂಟ್ ತುಂಬಿದ್ನು ಏನು ಸುಡಗಾಡ ದೇವ್ರಿಗೆ ಗೊತ್ತು. 20 ಸಲ ಅದು ಏನೇನೋ ಚಿಮಟ್ಗ ಹಾಕಿ ಸ್ವಚ್ಛ ಮಾಡ್ತಾನೆ ಒಂದು ಹೇಳ್ತಿ. ಒಂಥರಪ್ಪ ಇದು ಚಂಬರು ಒಳಗೆ ಗಳ ಹಾಕಿ ಕ್ಲೀನ್ ಮಾಡ್ದಂಗೆ ಅಥವಾ ಇವ ತಗ. ಆ ನಮನಿ ತೆಗೆದು ಅದನ್ನ ಇದನ್ನ ಸ್ವಚ್ಛ ಮಾಡಿ ಕನ್ನಡಿ ಇಟ್ಟು ಕನ್ನಡಿಯಾಗೆಲ್ಲ ನೋಡ್ತಾನ. ಅಲ್ಲೇ ಬಾಜುಕ ನಾಳ ನಾವೇನು ಹಿಂಗೆ ಕುಂದಿರ್ತೇವಲ್ಲ ಕುರ್ಚೆ ಹಂಗಾತ್ ಮನಗಿಸ್ತಾನ. ಅದ್ರ ಬಾಜುಕ ನೀರು ಬೀಳ್ತಿರ್ತೈತಿ ಹಿಂಗೆ ನಳದ್ದು. ಏನು ಸಿಸ್ಟಮ್ಯಾಟಿಕ್ ಏನಪ್ಪ. ಒಬ್ಬೊಬ್ರು ಡಾಕ್ಟ್ರಿಗೆ ಬೇರೆ ಬೇರೆ ಅಲ್ಲಿಂದ ಎಕ್ಸ್ರೇ ಇಟ ಬರ್ತೈತಿ. ಹಂಗಯ್ಯ ಇಟ್ಟ 2 ಬಿಲ್ಲಿ ಆಟ ಅದನ್ನೆಲ್ಲ ಮಾಡ್ತಾರ. ಹೌದಾ, ನಾ ಇವತ್ತಿನವರೆಗೆ ಹೋಗಿಲ್ಲ ಬಿಡು ಶಾಂತಕ್ಕ. ಹಂಗಾಗಿ ನಂಗೆ ಗೊತ್ತಿಲ್ಲ, ನಾನು ಹೋಗಿಲ್ಲ. ಉಂಡಿಂದ ಶಾಂತಕ್ಕ ನೀ ಹಿಂಗೆ ಮಾಡು, ನೀನು ಎಲಡಿಕೆ ಹಾಕೊಳ್ಳೋದಿಲ್ಲಲ್ಲ ಅದಕ್ಕೆ ಹಂಗಾಕತ್ತದ. ಉಂಡಿಂದ ದಿನಾ ರಾತ್ರಿ ಮಕ್ಕಳೊತ್ತೆ ಒಂಚೂರು ಚಲೋತ್ತಂಗೆ ಎಲಡಿಕೆ ಹಾಕೊಂಡು ಮಕ್ಕೋ, ಸುಣ್ಣ ಜಾಸ್ತಿ ಹಾಕೊಂಡು. ಅಂದರೆ ಈ ಹುಳುಗಳೆಲ್ಲ ಸತ್ತು ಬಿಡ್ತಾವೆ. ಕರೆನ ಎಲಡಿಕೆ ಹಾಕೊಳ್ಳೋದ್ರಿಂದ ಭಾಳ ಒಳ್ಳೇದು. ಊಟ ಮಾಡಿದ್ದೆಲ್ಲ ಉಳಿಯಲ್ಲ, ಅಲ್ಲಿ ಹುಳುಕಾಗಲ್ಲ. ಹಂಗ ಮಾಡ್ತೇನೆ ನಿನ್ನ ಮೇಲೆ. ಏ ಅಡ್ನಾಡಿ, ಅದು ಅಲ್ಟ್ರಾಟೆಕ್ ಅಲ್ಲ, ಅಂಬುಜಾನು ಅಲ್ಲ. ಸಿಮೆಂಟ್ ಅಂದ್ರೆ ಸಿಮೆಂಟ್ ಬೇರೆಲಿ. ನಾನೇನಷ್ಟು ಹುಂಬೆ ಅಂತ ಮಾಡಿರೇನ? ಸಿಮೆಂಟ್ ಅಂದ್ರೆ ಸಿಮೆಂಟ್ನಾಗ ಮತ್ತೆ ಅದ ಇವು 2 ಬಿಟ್ರೆ ಇನ್ನೊಂದು ಜೆ ಎಸ್ ಐತಿ. ಜೆ ಎಸ್ ಜೆ ಬಿನ ಸುಡ್ಗಾಡದ ಹೆಸರು ಗೊತ್ತಾಗೋಲ್ತಂಗ. ಅದೊಂದು ಐತಿ. ಮತ್ತೆ ಯಾವ್ದಾವು ಲೇ? ಅದು ಒಂಥರ ಸಿಮೆಂಟ್ ಹಲ್ಲಿಗೆ ತುಂಬದ ಬೇರೆ. ಎಲ್ಲ ಅವೇ ಬಿಡ್ರಿ, ನಿಮಗ್ ಗೊತ್ತಿಲ್ಲ. ನೀವೇನ್ ಡಾಕ್ಟರ್ಕಿ ಕಲ್ತಿರೇನು? ನೀವೇನ್ ಎಮ್ಮಿ ಬೋಳಸ್ ಓದಿರಿ, ನಿಮಗ್ ಗೊತ್ತಿರಾಕ? ಅದು ಎಮ್ಮಿ ಬೋಳಸಲ್ಲೇ, MBBS. ಅಷ್ಟಕ್ಕೂ ಅದು ಎಮ್ಮಿ ಬೋಳಸು ಅಲ್ಲ, MBBS ಅಲ್ಲ. ಅಲ್ಲ ಏನದು BDS. ಈ ಡೆಂಟಲ್ ಹಲ್ ಇದು ಮಾಡ್ತಾರಲ್ಲ ಅವರು, ಅದ್ಯಾವ್ದೋ BDS ಅಂತ ಕಲ್ತಿರ್ತಾರ. ಬಿಡ್ರಿ ಗೌಡ್ರಿ, ನಮಗ್ ಗೊತ್ತಿರೋದು MBBS ಈ ಡಾಕ್ಟರ್ ಒಂದೇಪ್ಪ. ಇದ್ರಾಗ 16 ಥರ ಕೈಗೊಬ್ಬವ, ಕಾಲಿಗೊಬ್ಬವ, ಮುಗ್ಗೊಬ್ಬವ, ಬಾಯಿಗೊಬ್ಬವ, ಕಿವಿಗೊಬ್ಬವ, ತಲೆ ಕೂದ್ಲಕ್ಕೊಬ್ಬವ, ಮಕ್ಕಳ ಚರ್ಮಕ್ಕೊಬ್ಬವ. ತೆಗಿರಿಪ್ಪ, 16 ಥರ ಡಾಕ್ಟರ್ ಆಗಿಬಿಟ್ಟಾರ ಈಗಂತರು. ಅಲ್ಲ ಅವಾಗೆಲ್ಲ ನಾವು ಸಣ್ಣರಿದ್ದಾಗ ಇವ 12 ಡಾಕ್ಟರ್ ಅವ್ರು ಅಪ್ಪಿದ್ನಲ್ಲ ನೋಡ್ತಿಲ್ಲ. ಕಾಲು ನೋವು ಅಂದ್ರು ಅವನ ಬರ್ತಿದ್ದ, ಕೈ ನೋವು ಅಂದ್ರು ಅವನ ಬರ್ತಿದ್ದ, ಹೊಟ್ಟೆ ನೋವು ಅಂದ್ರು ಅವನ ಬರ್ತಿದ್ದ. ಏನು ಮೈಯಾಗಿ ಎಲ್ಲಿ ಯಾವ ಪಾಡ್ಸಿಗೆ ಏನಾದರೂ ಅವನ ಬರ್ತಿದ್ದ. ಈಗ ನೋಡ್ರಿ, ಏಪ್ಪ KMCಗೆ ಹೋಗ್ಬೇಕು ಹೋಗಬಾರ್ದು. ಕರೆನಾಗ ಗೌಡ್ರ ಏನ ಕಾಲಿಗೊಬ್ಬವ, ಕೈಗೊಬ್ಬವ, ಮುಗ್ಗೊಬ್ಬವ, ಬಾಯಿಗೊಬ್ಬವ, ಎಡಗಿವಿಗೊಬ್ಬವ, ಬಲಿಗಿವಿಗೊಬ್ಬವ. ಹಾಗ್ರಿಪ್ಪ ಅತ್ತಗ ಭಾಳ ರೀಪ ಭಾಳ ಹಂಗೆ 16 ಮಂದಿ ಡಾಕ್ಟರ್ ಆಗಿಬಿಟ್ರೆ ಯಾರ ಕಡೆ ತೋರಿಸ್ಕೊಳ್ಳೋದು, ಯಾರ ಕಡೆ ಬಿಡೋದು? ಹೌದಿಲ್ಲ? ಇವಂಗೆ ಹೋಗಿನೂ ಹೇಳ್ಬೇಕು, ಅವ್ಗೆ ಹೋಗಿನೂ ಹೇಳ್ಬೇಕು. ತಲೆ ಕೆಟ್ಟಬೇಕತ್ರಿಪ್ಪ ಗೌಡ್ರ, ಹೌದಿಲ್ಲ? ಸುಮ್ಮನೆ ಡಾಕ್ಟರ್ಕಿ ಕಲಿವತ್ನೇ ಎಲ್ಲ ಕೂಡ ಒಮ್ಮೆ ಕಲ್ತು ಬಿಡ್ಬೇಕಪ್ಪ ಅತ್ತಾಗ. ಇದನ್ನ ಆಟ ಕಲ್ತು ಯಾಕೆ ಕೈ ಬಿಡ್ಬೇಕು? ಹೌದಿಲ್ರಿ? ಅದು ಹಂಗಲ್ರಿ ಪರಕರ. ಈಗೇನ ಹಂಗಾಗ್ಯಾವ ಏನ, ನನ್ಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ರಿ. ಅಂದ್ರೆ ಇವರು ಎಲ್ಲ ಕಲ್ತಿರ್ತಾರ.
ಕಲ್ತು ಈ ಕೈ ಬಗ್ಗೆನ ಪೆಸಲ್ಲಾಗಿ ಮತ್ತೆ ಓದಿರ್ತಾರ, ಕಾಲ್ ಬಗ್ಗೆನ ಪೆಸಲ್ಲಾಗಿ ಓದಿರ್ತಾರ, ಅದು ಬೇರೆ. ಏನನಪ್ಪ ಅಲ್ರಿ ಗಿರ್ಜಕರ, ನಿಮ್ಮ ಮಗಳು ಹಳೆಯನ ಡಾಕ್ಟ್ರಪ್ಪ, ನೀವು ಹಿಂಗಂದ್ರೆ ಹಂಗ? ಈಗ ನಿಮ್ಮ ಮಗಳು ಹೆರಿಗೆ ಡಾಕ್ಟರ್, ಹೆಣ್ಮಕ್ಳದ ಏನ ಕಲ್ತಾಳಕಿ, ನಮ್ಗೆ ಅವ್ರ ಹೆಸರು ಗೊತ್ತಿಲ್ಲ ಬಿಡ್ರಿ. ನಿಮ್ಮ ಹಳೆ ಯಾವ್ದನ್ನ ನೋಡ್ತಾನವ? ಆ, ಎಂತದ ಎಂತದ ಅನ್ನಪ್ಪ ಅವತ್ ಮಾತಾಡ್ಕೊಂತ ನರದ್ದು ಸಂಬಂಧಪಟ್ಟಿದ್ವೆಲ್ಲ ನೋಡ್ತಾನ ನೋಡ್ರಿ. ಮತ್ತೆ ಹಿಂಗಿರ್ತಾವವು ಪೆಸಲ್ ಓದು ಎಲ್ಲ ಇರ್ತಾವವು. ಶಾಂತ ಬರ್ರಿ ಅತ್ಗೆಮ್ಮ, ಯಾಕೆ ಏನತ್ ಮಕ ಸಣ್ಣದಾಗೈತಲ್ಲ? ಹಲ್ಲು ಹೊಡ್ತ, ಬರ್ರಿ ಕುಂದ್ರ ಬರ್ರಿ. ಅದು ಏನೋ ಹೇಳ್ಬೇಕಂತ ಬಂದ್ ನೀವ ನೆನಪ ಹಾರ್ಬಿಟ್ಟೆ. ಆ ಪ್ರೇಮವನ್ ಕಡೆ ಒಂಚೂರು ಹೋಗಿ ಬರಂಬ. ಆಕಿದಿಲ್ಲ ಬರೋದು ಕಿತಿವಿ ಏನಂತಾರ ಕೇಳಿ ಬರಂಬ. ಯಾಕೆ ಏನಾತ ಅತ್ಗೆಮ್ಮ? ಏನು ಮಾಡೋದು ಈಗ? ನಾನು ಹೇಳಿದ್ರೆ ಇವರಿಬ್ರು ಬೇರೆ ಇಲ್ಲೇ ಕುಂತಾರ, ನನ್ನ ಮರ್ಯಾದೆ ನಾನು ತಕ್ಕೊಂಡಂಗಾಕತ್ತೆ. ಏನು ಸುಡ್ಗಾಡ, ಏನು ಮಾಡಲಿ? ಏನಾತತ್ಗೆಮ್ಮ? ಅದು ಏನಿಲ್ಲ, ನನ್ನ ಮಗನೇ ನೋಡಿದ್ವಲ್ಲ, ಆ ಹುಡುಗಿಗೆ ಭಾಳ ಮನ್ಸಿತ್ತಪ್ಪ, ಭಾಳ ಮನ್ಸಿತ್ತು. ನಿನಗೆ ಗೊತ್ತಲ್ಲ, 2 ದಿನ ಬಿಟ್ಟು ಹೇಳ್ತೇನೆ ಅಂದಿದ್ವಿ ನಾವು. ಹಂಗಾರೆ ನಿನ್ನೆ ಹೇಳೋಣ ಅಂತೇಳಿ ಒಪ್ಪಿಗೆ ಆಗೈತಿ ಅಂತ ಫೋನ್ ಹಚ್ಚಿವಿ. ನೋಡಿದ್ರೆ ಇದು ಇಲ್ಲ, ನಾವು 2ನೇ ಸಂಬಂಧಕ್ಕೆ ಕೊಡಲ್ಲ ಅಂತೇಳಿ ಅಂತಾರ. ಅಲ್ಲ ಹಂಗಿದ್ದರೆ ತೋರಿಸ್ಬೇಕು ಯಾಕೆ? ಮೊದಲೇ ಗೊತ್ತಿತ್ತು 2ನೇ ಸಂಬಂಧ ಅಂತ. ಎಲ್ಲ ತೋರಿಸಿ ಮಾಡಿ ಆದ್ಮೇಲೆ ಈಗ 2ನೇ ಸಂಬಂಧಕ್ಕೆ ಕೊಡಲ್ಲ ಅಂತಾರೆ. ಅದೇ ಯಾಕೆ ಹಿಂಗಂದ್ರು ಅಂತ ನಾ ಅನ್ಕೊಂಡಿದ್ದೆ. ಆಮೇಲೆ ಗೊತ್ತಾತು, ಈ ಕೆದಾಳಲಿಕ್ಕೆ ಊರ್ ಬಿಡಾಡಿ ಪ್ರೇಮಿ. ಪ್ರೇಮಿದೆಲ್ಲ ಕಿತಾಪತಿ ಎಲ್ಲ ಕಿಸಂಕುಳಿ ಹಾಕಿದೆ. ಬಾಯಿ ಮುಚ್ಕೊಂಡಿರ್ಬೇಕ ಬೇಡ? ಊರ್ ಬಿಡಾಡಿ ಹೋಗಿ ಹೇಳಾಳ ಅವ್ರ ಮನ್ಯಾಗೆಲ್ಲ, ಬೇಡ ಕೊಡಾಕ್ ಹೋಗ್ಬೇಡ್ರಿ ಆ ಹುಡುಗ ಹಂಗ ಹಿಂಗ ಅಂತೇಳಿ ಬಾಯಿಗೆ ಬಂದಿದ್ದೆ ಹೇಳಿದ್ದಂತ. ಹೇಳಿ ಅವ್ರಿಗೆ ಏನೇನೋ ಇಲ್ಲ ಬರೋದು ಹೇಳಿ ತಲೆ ಕೆಡಿಸಿ ತಲೆ ಅವ್ರಿಗೆ ಬೇಡ ಕೊಡೋದನ್ನಂಗೆ ಮಾಡಿ ಬಂದಾಳಿಕಿ. ಗೊತ್ತನ? ಏನ ಪ್ರೇಮಿ ಹೋಗ್ಯಾಳ? ಅಯ್ಯೋ ದೇವ್ರೆ, ಇದೇನಿದೆ? ಪ್ರೇಮಿ ಹೋಗ್ಯಾಳ ಅಂತಂದ್ರೆ ಏನಪ್ಪ? ನಂಗೆ ಯಾಕ ಇದು? ಅಲ್ಲ ಅದಕ್ಕೆ ಆಕಿಗೆ ಏನು ಲಾಭ ಹೇಳ್ರಿ ಇದರಿಂದ? ನಿಮ್ಮ ಮಗನ ಮದುವೆ ಆದ್ರೇನು ಬಿಟ್ರೇನು? ಆಕಿಗೆ ಏನು ಸಂಬಂಧ? ಆಕೆ ಯಾಕೆ ಹೋಗಿ ಹೇಳ್ತಾಳ ಹೇಳ್ರಿ? ಅಯ್ಯ ನಿನಗೇನು ಗೊತ್ತಾ, ಬಿಡಾಡಿ ಏನ ಸಂಬಂಧಿಕರಂತವ್ರು, ಅದಕ್ಕೆ ಮಾಡ್ಯಾಳಿಂತ ಮಸ್ಲತ್ತ. ನೀ ಎದ್ಬಾ ಇಲ್ಲ, ಒಟ್ಟು ಹೋಗಿ ಬರೋಣ, ಹೋಗಿ ಆಕಿಗೆ ಜಾಡಿಸಿ ಬರೋಣ ಸರಿತ್ನಂಗ. ಹಿಂಗ್ಯಾಕೆ ಮಾಡ್ತಾಳಕಿ? ಅದ ಶಾಂತ, ಬೇಡ, ವಿಶ್ರಾಂತಿ ತಗೋ. ನಡ, ಈ ಪರಿ ನೋವಂತಿ, ಹಲ್ಲು ನೋವಂತಿ, ಜ್ವರ ಜಗ್ ಬಂದಾವು, ನೀ ಮಕ್ಕೋ, ಇದು ಎದ್ದು ಅಡ್ಯಾಡಕ್ ಹೋಗ್ಬೇಡ. ಅಲ್ಲ ಹಿಂಗೆ ಹೋಗಿ ಹಿಂಗೆ ಬರ್ತಿದ್ವಲ್ಲ, ಎಲ್ಲತಿಯಮ್ಮ ಭಾಳ ಒಂಥರ ನೋವು. ಆಯ್ತು ತಗೋರ್ವ. ಅವ ಅವ ಓ ಅತ್ತಿ ಎಲ್ಲರೂ ಇಲ್ಲದಿರಲ್ಲ? ಓ ಜ್ಯೋತಿ, ಈಗ ಬಂದೇನ? ಒಪ್ಪಿಗೆ ಬಂದಿ? ಹಾಂ, ಅವಾಗ ಆರಾಮಿಲ್ಲ ಅಂತ ಅಪ್ಪ ಫೋನ್ ಮಾಡಿತ್ತೆ, ಅದಕ್ಕೆ ಬಂದೆ. ಓ ಹೌದಾ? ಯಾಕೆ ನೀನು ಕಂಡು ಬರಲಿಲ್ಲ? ಒಪ್ಪಿಗೆನ ಕಳಿಸಿದ್ರ? ಅಯ್ಯ ಒಟ್ಟು ಬರ್ಬೇಕು ಬೇಡ ಜೊತೆಗೆ. ಅತ್ತಿಗೆ ಆರಾಮಿಲ್ಲ ಅಂತಂದ್ರೆ ನೋಡ ಕಳೆ ಬರಲಿಲ್ಲನ? ಏನಪ್ಪ, ಅಯ್ಯೋ ಬರ್ತಾರೆ ಬಿಡತ್ತಿ, ಅವ್ರೇನು ಡಾಕ್ಟ್ರಾ ಬಂದು ನೋಡಿ ಟ್ರೀಟ್ಮೆಂಟ್ ಕೊಡಕ್ಕೆ? ಇಷ್ಟಕ್ಕೂ ಅವಾಗ ಏನಂತ ತ್ರಾಸ ಏನಾಗಿಲ್ಲಲ್ಲ, ಸ್ವಲ್ಪ ಹಲ್ಲು ಹೊಡ್ತಾ ಎದ್ದು ಕೆಲಸ ಮಾಡಕ್ಕೆ ಇದಾಗಿ ತ್ರಾಸಾಗೈತಿ ಅಂದ್ರೆ ಅಷ್ಟೇ. ಹೋಗ್ಲಿ ಬಿಡವ. ಮತ್ತೆ ನಿಮ್ಮ ಅತ್ತಿ, ನಿಮ್ಮ ಮಾವ, ನಿಮ್ಮ ಮನೆಗೆ ಎಲ್ಲರೂ ಆರಾಮಿದ್ದೀರಲ್ಲ? ಎಲ್ಲರೂ ಆರಾಮದಾರ. ಸರಿ, ನಾ ಬರ್ತೇನೆ. ತಮ್ಮ ಮನೆ ಹತ್ತಿ ಉರಿಯಾಕತ್ರು ಮಂದಿ ಮನ್ಯಾಗ ಯಾವ ಸಾಮಾನು ಸುಟ್ಟವು, ಯಾವ ಮನ್ಯಾಗ ಯಾವ ಸಾಮಾನು ಸುಟ್ಟಿಲ್ಲ ಅಂತ ನೋಡಕ್ ಹೋಗೋರು ಅವ್ರು. ಏನಾಗಿತ್ತವ? ಆರಾಮದಿಲ್ಲ? ಆರಾಮದೇನಿ. ಸ್ವಲ್ಪ ಹಲ್ಲು ಹೊಡ್ತಕ್ಕೆ ಜ್ವರ ಬಂದಿದ್ದು. ನಾ ಒಂದು 15 ದಿನ ಇಲ್ಲೇ ಇರ್ತೀನಿ. ಏನು ನೀ ಆರಾಮ್ ರೆಸ್ಟ್ ತಗೋ. ಜೊತೆ ಹೆಂಗದಿವ? ಪರದೊಡವ ಆರಾಮದೇನೆ. ಗಿರಿಚಿಕ್ಕಮ್ಮ ಹೆಂಗದಿರಿ? ಆರಾಮದೇನವ. ಹಂಗ ಏನು ಮಿನ್ಸ್ತಾ ಇತ್ತಲ್ಲ ಮಕ್ಕ? ಏನಾರ ವಿಶೇಷನ? ಏನೂ ಇಲ್ಲ. ಹಂಗಿದ್ರೆ ನಿಮಗೆ ಫಸ್ಟ್ ಹೇಳ್ತೇನೆ. ಮತ್ತೆ ಮನ್ಯಾಗೆಲ್ಲರೂ ಆರಾಮದಾರಲ್ಲ? ನಿಮ್ಮ ಅತ್ತಿ ಚಲೋ ನೋಡ್ಕೊಂತಾಳವ? ಅತ್ತಿ ಅಂದಮೇಲೆ ಸಣ್ಣ ಪುಟ್ಟ ಇರೋದೆ. ಅತ್ತಿ ಯಾವತ್ತೂ ತಾಯಿ ಆಗಕ್ಕೆ ಸಾಧ್ಯ ಇಲ್ಲ ನೋಡ್ರಿ. ಅತ್ತಿ ಅಂದಮೇಲೆ ಇರೋದೇ ಅವೆಲ್ಲ, ಏನು ಮಾಡ್ಕೊಳಕ್ಕಾಗಲ್ಲ. ಅಷ್ಟು ಪೂರ್ತಿ ಎಲ್ಲ ಹೊಂದಾಣಿಕೆಯಿಂದ ಹೊಂದ್ಕೊಂಡು ಹೋಗ್ಬೇಕಂದ್ರೆ ಅದಕ್ಕೆ ಪುಣ್ಯ ಬೇಕು. ಅದು ಕರೆ. ಹೋಗ್ಲಿ ಬಿಡ, ನೀನೇ ಸ್ವಲ್ಪ ಅನುಸರಿಸ್ಕೊಂಡು ಹೋಗ್ಬಿಡ. ಅಲ್ಲ ಪ್ರೇಮವು ಮದುವೆ ನಿಲ್ಸಾಳಂತೆ. ಪ್ರೇಮವು ಈಕೆ ಮಾಡಿದ ಕರ್ಮಗಳು ಏನು ಸ್ವಲ್ಪ ಅದಾವನು? ಈಕೆ ಮಾಡಿದ್ದೆ ದೇವ್ರು ಈಕಿಗೆ ತಿರುಗಿಸ್ಕೊಡಕತ್ತಿರ್ಬೇಕಷ್ಟೇ. ಹಂಗಾಗೈತದ. ಏನಪ್ಪ ಈಗ ಅಲ್ಲಿ ಹೋದ್ಲು ಜಗಳಕ್ಕೆ, ಏನು ಬಾಯ್ ಮಾಡ್ತಾಳೆ ಏನೋ. ನಾ ಎಲ್ಲ ಹೋಗಕ್ಕೆ ಹೋಗ್ಲಿ, ನಮ್ಗೆ ಈಗಲ್ಲ. ತಿನ್ನಪ್ಪ ತಿನ್ನು. ಹೋಯ್. ಓ ಇಲ್ಲೇ ನಿಂತಾಳಿಕಿ ಪ್ರೇಮವ. ಓಹ್ ಸರೋಜಕ್ಕ ಕುಂದ್ರ. ಏನು ಸರೋಜಕ್ಕ ಇಲ್ಲಿ ಮಟ್ಟ ಬಂದ್ಬಿಟ್ಟಿ? ಕುಂದ್ರ ಅಂತ ಚಾ ತೊಗೊಂಬರ್ತೇನೆ. ಏನಾದ್ರು ವಿಷಯ ಸಿಕ್ತದ? ನನ್ನ ಮಗನ ಮದ್ವೆದು ಮಾತಾಡಕ್ಕಂತ ಬಂದೆ. ಓ ಮದುವೆ ನಿಶ್ಚಯ ಆತ? ಓ ಅದೇ ಮೊನ್ನೆ ಕರೆ ನೋಡಕ್ಕೆ ಹೋಗಿದ್ರಲ್ಲ, ಅದೇ ಹುಡುಗಿ ಕಾಯ ಮಾತಾ ಹೆಂಗೆ? ಯಾವಾಗ ಇಟ್ಕೊಂಡಿರಿ ಮುಹೂರ್ತ? ಅದ ಹುಡುಗಿ ಕಾಯಂ ಅಕ್ಕಿತ್ತು, ಕಾಯಂ ಆಗಕ್ಕೆ ಬಿಡಲಿಲ್ಲ. ಯಾರು ಬಿಡಲಿಲ್ಲ? ಏನೇನು ಪ್ರೇಮವ, ನಮ್ಮೂರಾಗ ಕುದ್ಲಿಗೇಡಿ ಗುಣದವ್ರು ಹೆಚ್ಚಾಗ್ಯಾರ ನೋಡು. ಓಹೋ ಸರೋಜಕ್ಕ, ಯಾವಾಗ ಬಂದಿ? ಈಗ ಬನ್ನಿ. ಅಲ್ಲ ಈಕಿ ಪಂಕಜ, ನಮ್ಮೂರಾಗ ಮದ್ವಿ ಹಾರ್ ಗಡ್ಸಕ್ಕಂತೇಳಿ ಭಾಳ ಮಂದಿ ಕೂಡ್ಯಾರ ನೋಡ. ಒಂದು ಕಲ್ಯಾಣ ಕಾರ್ಯ ಆಕತ್ತಂದ್ರೆ ಕಲ್ಲು ಹಾಕಕ್ಕೆ ಕಾಯ್ತಿರ್ತಾವ ಮಣ್ಣಾಗಿಟ್ಟು ಮರು ಮಾಡ್ಲಿ. ಹೌದಿಲ್ಲ ಪ್ರೇಮಕ್ಕ?
ಯಾರು ಏನಾತ ಯಾಕ ಸರೋಜಕ್ಕ ನೀ ಹೇಳೋದ ಅರ್ಥ ಆಗೋಲ್ತವ. ಅಲ್ಲ ನನ್ನ ಮಗ್ಗ ಕನೆ ನೋಡ್ಬೇಕಿದ್ನೆ ಯಾವ ಏನ ಹಂದಿ ಅಂತಾವು ನಮ್ಮ ಊರಾನು ಹೋಗಿ ಆ ಹುಡುಗ ಕೊಡಬೇಡ್ರಿ ಹಂಗ ಹಿಂಗ ಅಂತೇಳಿ ಏನೇನ ಬಾಯಿಗೆ ಬಂದಂಗೆ ಹೇಳಿ ಮದ್ವಿ ತಪ್ಸ್ಯಾರಂತ ಗೊತ್ತನ. ಕೇಳಿದ್ರ ನಮಗೆ ಇಷ್ಟ ಇಲ್ಲ ಈಗ ಮದ್ವಿ ಅಂತಂದ್ರ ಎಷ್ಟು ಸಿಟ್ಟು ಬರ್ತೈತಿ ನೀನ ಹೇಳಂಗಾರ ನೋಡೋಣ. ಎಂತ ಸಗಣಿ ತಿನ್ನೋರು ಇರ್ಬೇಕವ್ರು, ಅವ್ರಿಗೆ ಒಳ್ಳೇದಾಕತನ. ಅವ್ರ ಹೊಟ್ಯಾಗ ಹುಟ್ಟ್ಯಾವ ತಡಿ ಹುಳ ಏನ ನಮಗೆ ಮಾಡಿದ್ದು ಎಲ್ಲಿ ಹೋಕತಿ, ಅವ್ರಿಗೂ ಅನುಭವಿಸ್ತಾರ ನೋಡ್ತಿರ. ಅಯ್ಯೋ ದೇವ್ರೆ, ಅಲ್ಲ ಯಾರು ಇರ್ಬೇಕದ ಹಂಗೆ ಹೋಗಿ ಮದ್ವಿ ತಪ್ಸರ. ಒಂದು ಒಳ್ಳೆ ಕೆಲಸ ಆಕೈತಿ ಅಂದಾಗ ಮನುಷ್ಯ ಆತಂದ್ರೆ ಒಳ್ಳೇದು ಮಾಡ್ಬೇಕಪ್ಪ. ಈ ರೀತಿ ಎಲ್ಲ ಮಾಡಬಾರ್ದು ಬಿಡ, ಒಳ್ಳೇದಲ್ಲದ ಕರೆನ. ಈ ಹೇಲ್ ತಿನ್ನಕ್ಕೆ ಹೋಗಿ ಏನೋ ಹೇಳಾಳ, ಧಾರವಾಡ ಎಮ್ಮೆ ಇದ್ದಂಗದಾಳ ಹಡಿಬಿಟ್ಟಿ ಹೋಗಿ ಬಾಯಿಗೆ ಬಂದಂಗೆ ಏನೋ ಹೇಳಿದ್ದಂತ್ರು ಕರೆ ಈಕಿ ನನಗೆ ಸುತ್ತಿ ಬಳಸಿ ಮಾತಾಡ್ತೀಯನ. ಅದು ಕರೆ ಅನ್ನಕ್ಕ ಕರೆನ, ಅವ್ರಿಗೆ ಒಳ್ಳೇದಾಗಲ್ಲ ಬಿಡು. ಅಲ್ಲ ಕರೆನ ಈಗ ಮೊದ್ಲೆಲ್ಲ ಇತ್ತು ತಂದೆ ತಾಯಿ ಮಾಡಿದ್ದು ಮಕ್ಳಿಗೆ ಬರ್ತಿತ್ತಂತೆ. ಈಗ ಹಂಗಲ್ಲ, ಕಲಿಯುಗನ ಪಾಠ ಕಲ್ಸು ಯುಗ ಇದು. ಅವ್ರು ಮಾಡಿದ್ದು ಅವ್ರ ಅನುಭವಿಸಿ ಇಲ್ಲೇ ಎಲ್ಲ ತೀರ್ಸೇ ಹೋಗ್ಬಿಡ್ಬೇಕು, ಮತ್ತೆ ಉಳಿಯಂಗಿಲ್ಲದ. ಹಂಗೆ ಅವರು ಯಾರ್ದಾರ ಮದುವೆ ನಿಲ್ಲಿಸಿ ಅನ್ಯಾಯ ಮಾಡಿ ಇನ್ನೊಬ್ರಿಗೆ ಕೆಟ್ಟದ್ದು ಬಯಸಿ ಮಾಡಿರ್ತಾರಲ್ಲ, ಅವ್ರ ಮನ್ಯಾಗೂ ಒಳ್ಳೇದಾಗಲ್ಲ, ಅವ್ರ ಮನ್ಯಾಗೂ ಕಲ್ಯಾಣ ನಿಲ್ತಾವು, ಮದುವೆನೂ ನಿಲ್ತಾವು. ಜೊತೆಗೆ ಇದು ಏನದ ಮಕ್ಕಳ ಬಾಳೆನೂ ಸುದ್ದಾಗೋದಲ್ಲ ನೋಡು. ಮತ್ತು ನೋಡಿದ್ರೆ ನಾವೇನು ಮಾಡೀವಿ, ಯಾರಿಗೇನು ಅನ್ಯಾಯ ಮಾಡಿಲ್ಲ, ನಮಗೆ ಎಲ್ಲರೂ ಶಿಕ್ಷೆ ಕೊಡ್ತಾರ ಅನ್ನೋ ಲೆಕ್ಕಕ್ಕೆ ಮಾತಾಡ್ತಿರ್ತಾರೆ. ಕರೆನಾ ಹೇಳ್ಬೇಕಂದ್ರ ಅಲ್ಲ. ಯಾರಿಗೆ ಅನ್ನಕತ್ತಾಳ ಸಾಕು ಸುಮ್ಮನಿರು ಗೊತ್ತು. ನೀನು ಮಾಡಿದ್ದು ನಿನಗೆ ಯಾವುದು ಲಕ್ಷ್ಯ ಇಲ್ಲ ಅಲ್ಲ. ಏನು ಮಾಡಿನವ ನಾನು ಸರೋಜಕ್ಕ, ನೀ ಮಾತಾಡೋದು ನೀ ಮಾಡೋದು ಯಾವುದು ಸರಿ ಇಲ್ಲ ನೋಡು. ಯಾವುದು ಸರಿ ಇಲ್ಲ ನೋಡ್ತಿರ್ಬೇಕಾರೆ ನೀನು ಇದಕ್ಕೆ ಅನುಭವಿಸ್ತೀಯ ಪ್ರೇಮಿ. ನೀನು ಅನುಭವಿಸ್ಲಾರ್ದ ಇರೋದಿಲ್ಲ. ನಿನ್ನ ಹೆಸರಿಗೆ ಏನು ಸಂಘದಾಗ ಸಾಲ ತಗೊಂಡೇನಲ್ಲ ನಾನು 50,000 ರೂಪಾಯಿ ನಾ ಕಟ್ಟೋದಿಲ್ಲ, 1 ರೂಪಾಯಿ ನಾ ಕಟ್ಟೋದಿಲ್ಲ, ನೀನೇ ಕಟ್ಟಬೇಕು ಬೇಕಾದಾಗ್ಲಿ. ಏನ ನಾನು ಹೋಗ್ಲಿ ಪಾಪ ಕೇಳ್ದಾಗ ಕೊಡ್ಸಾಳಲ್ಲ ಅಂತೇಳಿ ಆ ರೊಕ್ಕ ಕಟ್ಟಿ ಮುಟ್ಸಿದ್ರಾತಂತೇಳಿ 2 ವಾರನ 3 ವಾರ ಕಟ್ಟಿದ್ದೆ. ಉಳಿದಿದ್ದು ಯಾವುದು 1 ರೂಪಾಯಿ ನಾ ಕಟ್ಟಲ್ಲ, ಎಲ್ಲ ನೀನೇ ಕಟ್ಟಬೇಕು. ನೋಡ್ತೀರ ನನ್ನ ಮಗನ ಮದ್ವೆ ನಿಲ್ಲಿಸ್ತೀಯನ ಹೋಗಿ. ಏನ ಸರೋಜಕ್ಕ, ಯಾವ್ದನ್ನ ಜೋಡಿಸ್ಬೇಡ ನೀನು, ಅದಕ್ಕೆ ಇದಕ್ಕೆ ಸಂಬಂಧನೇ ಇಲ್ಲ. ಏನು ನಕಲಿ ಮಾಡಕತ್ತೀಯನ ನೀನು? ಇದೆಲ್ಲ ನನ್ನ ಹತ್ರ ಹೇಳ್ಬೇಡ ನೋಡು. ಏನ್ ನಕಲಿ ಮಾಡ್ಲೆ ನಾನು? ನೀನ್ ಯಾಕೆ ಬಗ್ಗಾಕ್ ಹೋಗಿ ಆ ಹುಡುಗಿ ಮನ್ಯಾಗ ಇಲ್ಲ ಸಲದ್ ನಮ್ಮ ಬಗ್ಗೆ ಹೇಳಿ ಮದ್ವಿ ನಿಲ್ಸಕ್ ಹೋದಿ? ಇದಕ್ಕೆ ನಿನಗೆ ಏನ್ ಸಂಬಂಧ ಇತ್ತು? ಏನ್ ಸಂಬಂಧ ಇತ್ತು ಅಂದ್ರ ಹೌದಾ? ಎದಕ್ ಹೋಗಿ ನಿಲ್ಸಿದಿ ನೀನೆ? ನೋಡ, ಬ್ಯಾರೆ ಯಾರು ಅಲ್ಲ, ನನ್ನ ಕಡೆ ಬಳಗದ ಸಂಬಂಧ ಅದ. ಹುಡುಗಿ ಬಂಗಾರದಂತದೈತಿ, ಅದಕ್ಕೆ 2ನೇ ಸಂಬಂಧ ಕೊಡ್ಬೇಡ್ರಿ, 1ನೇ ಸಂಬಂಧಕ್ಕೆ ಕೊಡ್ರಿ, ಏನ್ ಅವಶ್ಯಕತೆ ಐತಿ ಅಂತ ಹೇಳಿದೆ. ಏನಾತ ಹೇಳಿದ್ರ? ನಮ್ಮರಿಗೆ ಒಳ್ಳೇದಾಗ್ಲಿ ಅಂತ ಬಯಸಿದ ತಪ್ಪಲ್ಲ. ನೋಡು, ಇದೆಲ್ಲ ನನ್ನಂತೇಳಿ ಹೇಳ್ಬೇಡ ಸರೋಜಕ್ಕ. ನೀ ಇದನ್ನ ಎದಕ್ಕೆ ಒಯ್ದು ಹಚ್ಚಿ ಸಂಘದ ಸಾಲ ಕಟ್ಟಲ್ಲ ಅಂತ ಏನಾರ ಅಂದಿ, ನೀನು ಅವತ್ತು ಭಾಳ ಕೇಳ್ಕೊಂಡಿ ಅಂತೇಳಿ ನಾನು ಕೊಟ್ಟಿರೋದು. ನೀನು ಈ ಟೈಮ್ನಾಗ ಏನಾರು ರೊಕ್ಕ ಕಟ್ಟಲಿಲ್ಲ ಮತ್ತು ನಾ ಸುಮ್ಮನಿರಂಗಿಲ್ಲ ಹೇಳತ್ತೀನಿ. ಪೊಲೀಸರು ಕಂಪ್ಲೇಂಟ ಕೊಡೋದು ನಾನು ಮತ್ತೆ ಸುಮ್ಮನಿದ್ದಂಗೆ ಏನಂತ ತಿಳ್ಕೊಂಬಿಟ್ಟಿ ನೀನು? ಹೌದಾ? ಕೊಡು ಹೋಗಿ ಕಂಪ್ಲೇಂಟ್ ಕೊಡು ಹೋಗು. ಅದು ಎಲ್ಲಿ ಕಂಪ್ಲೇಂಟ್ ಕೊಡ್ತೀಯ, ಯಾರ ಕಡೆ ಕೊಡ್ತೀಯ ಕೊಡು, ನಾನು ನೋಡೇ ಬಿಡ್ತೇನೆ. ಏನಂತ ತಿಳ್ಕೊಂಬಿಟ್ಟಿ? ಎದುರಿಸಿದ್ರೆ ಎದುರು ಬಿಡ್ತೀನಿ ಅಂತ ತಿಳ್ಕೊಂಬಿಟ್ಟಿ ಏನ? ಭಾರಿ ಅದಿ ಬಿಡ ನೀನು. ಅಲ್ಲ, ಎಷ್ಟಿರ್ಬೇಕು ನೀನು ಸೊಕ್ಕ? ನಾನೇನು ನಿನಗೆ ನಿನ್ನ ಸುದ್ದಿಗೆ ಬಂದಿದ್ನೆ, ನಿನಗೇನಾರು ಅಂದಿದ್ನೆ ಮಾಡಿದ್ನೆ? ಹೌದಾ? ಅವ್ರಿಗೆ ಬೇಕಾಗೆ ಕೊಡಕತ್ತಿದ್ರು. ಹೌದು, 2ನೇ ಸಂಬಂಧ ಅನ್ನಕ್ಕೆ ನನ್ನ ಮಗಗೆ ಏನಾಗೈತೆ? ಬಂಗಾರದಂಗಿದ್ದ ನನ್ನ ಮಗ. ಕೊಟ್ಟಿದ್ರೆ ಅವ್ರು ಕೊಡ್ತಿದ್ರು, ನಾವು ತಗೋತಿದ್ವಿ. ಅದು ನಮಗೆ ಬಿಟ್ಟಿದ್ದೆ. ನೀ ಯಾಕೆ ನಡ್ಕೋ ಕಿಡ್ಡಿ ಅಲ್ಲಾಡ್ಸಿದಿ? ನನಗದೆಲ್ಲ ಗೊತ್ತಿಲ್ಲ. ಬೇಕಾದಾಗಲಿ ನಾ ಮಾತ್ರ ನಾನು ಸಂಘದ ಸಾಲ ಮಾತ್ರ ಕಟ್ಟೋದಿಲ್ಲ. ನೀ ಅದು ಹೆಂಗೆ ಮಾಡಿದಿ? ನಾನು ನಿನ್ನ ಕೂಡ ಹೆಚ್ಚಿಗೆ ಜಗಳ ಮಾಡಕ್ಕೆ ಹೋಗುದಿಲ್ಲ. ನನಗೂ ಗೊತ್ತೈತಿ ಎಲ್ಲಿ ಬಡಿಬೇಕು ಅಂತೇಳಿ ಅಲ್ಲೇ ಬಡಿತೀನಿ. ಸರೋಜಕ್ಕ, ಇದು ಸರಿಯಲ್ಲ, ನಾ ಹೇಳ್ತೀನಿ ಕೇಳು. ನೀನ ಹೋದಲ್ಲ ಹೋಗಿ ಹೇಳಿರೋದು? ಇಲ್ಲವಾ, ನಾ ಏನು ಹೇಳಿಲ್ಲ. ಏನು ಪ್ರೇಮಕ್ಕ, ನಾ ಯಾಕೆ ಹೇಳಲಿ? ನನಗಿದಕ್ಕೇನು ಸಂಬಂಧ? ಇಷ್ಟಕ್ಕೂ ನೀವು ಹೋಗಿದ್ದು ಗೊತ್ತಿಲ್ಲ, ಬಿಟ್ಟಿದ್ದು ಗೊತ್ತಿಲ್ಲ. ಹಂಗೆ ಕೇಳು, ನಿಮ್ಮ ಮೈದ್ನೇನಾರು ನನ್ನ ಮುಂದೆ ಹೇಳ, ನನಗೆ ಕೇಳು. ನನಗೂ ಈಗ ಗೊತ್ತಾಗಿದ್ದು. ಇಂಥವೆಲ್ಲ ನನ್ನಂತೆಲ್ಲ ಹಚ್ಚಬೇಡ. ಏನ ಮೈದ್ನ ಹೇಳ ನನಗೆ ಕೇಳಂತ? ಮೈದ್ನ ಹೇಳಿರ್ತಾನ, ನೀ ಹೋಗಿ ಹಾಕಿದ್ರಿ ಪುಂಗಿ. ಏನ ಇರ್ಲಿ ನಾನೇನು ಆಕೆನ ಕಟ್ಟೋದಿಲ್ಲ ಅಂದ ತಕ್ಷಣ ನಾ ಬಿಟ್ಬಿಡ್ತೇನೆ ಅಂತ ತಿಳ್ಕೊಂಬಿಟ್ಟಾಳ. ಏನಾಯ್ಕೆ ಹೆಂಗೆ ಕಟ್ಟಿಸ್ಬೇಕಂತ ನನಗೂ ಚೆನ್ನಾಗಿ ಗೊತ್ತೈತಿ. ಏನ ನೀನು ಉಣ್ತಾಟ್ನಾಗ ಉಚ್ಚಿ ಹೊಯ್ಯಾಕಿ ನೀನು. ನಾ ಹೇಳಿಲ್ಲ ಪ್ರೇಮಕ್ಕ, ನೀ ಸುಮ್ಮನೆ ನನ್ನ ಮೇಲೆ ಬರಬೇಡ. ನಂಗೆ ಇದಕ್ಕೇನು ಸಂಬಂಧ ಇಲ್ಲವಾ? ಇರ್ಲಿ ಈಕಿನ್ನೇನು ಸುಂಬಿಡಲ್ಲ, ಆಕಿನ್ನೂ ಸುಂಬಿಡಂಗಿಲ್ಲ. ನಾನು ನನ್ನ ಮೈದ್ನಿಗೆ ಹೇಳಿ ನಿನಗೆ ಗ್ರಾಚಾರ ಬಿಡಿಸ್ತೇನೆ, ನೋಡ್ತಿರ್ಬೇಕಾರೆ.